ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಷಯ ಏನು ಅಂದರೆ ಫೀಡಿಂಗು ಏನಕ್ಕೆ ಕೊಡಬೇಕು, ಕೊಟ್ಟರೆ ಅದರಿಂದಾಗೋ ಉಪಯೋಗ ಏನು, ಸರಿಯಾಗಿ ಕೊಡೋ ಮೆಥಡ್ ಹೇಗೆ. ಕೆಲವೊಂದು ಮೆಥಡ್ಗಳು ಒಬ್ಬೊಬ್ರದೊಂದಿದೆ. ಇಲ್ಲಿ ನೋಡಿ ಬಂತು ಕಡ್ಜಿರಿಗೆ, ಇದರಿಂದನೇ ಅರ್ಧ ಹುಳುಗಳು ಓಡೋಗೋದು. ಬೇಗ ಸಾಯೋದು ಇಲ್ಲ ನೋಡಿ, ಇಲ್ಲಿದೆ. ಅಷ್ಟು ಬೇಗ ಕೂಡ ಸಾಯಲ್ಲ. ಇದು ಸರಿಯಾಗಿ ಮೆಟ್ಟಿ ತುಳಿಬೇಕು. ಫೀಡಿಂಗ್ ಏನಕ್ಕೆ ಅವಶ್ಯ ಅಂತ ಇದನ್ನು ತೋರಿಸ್ತೀನಿ ನೋಡಿ. ಈ ಬಾಕ್ಸಲ್ಲಿ ಇದನ್ನು ನಾನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಶಿಫ್ಟ್ ಮಾಡಬೇಕು ಅಂತ ಇಟ್ಟಿದ್ದು, ಆದರೆ ಆಗಿಲ್ಲ. ಅದರಲ್ಲಿ 2 ಫ್ರೇಮ್ ತೆಗೆದುಬಿಟ್ಟಿದ್ದೀನಿ. ಈಗ ಇದರಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ. ಇದನ್ನು ಚಿಕ್ಕ ಬಾಕ್ಸಿಗೆ ಹಾಕಬೇಕು, ಆಯಿತಾ. ಇಲ್ಲಿ ನೋಡಿ, ಇದರಲ್ಲಿ ಇದು ಕೊನೆಯ ಫ್ರೇಮ್ ಅಲ್ವಾ. ತುಪ್ಪ ಇದೆ, ತುಪ್ಪ ಕೂಡ ಆಲ್ಮೋಸ್ಟ್ ಖಾಲಿ ಆಗಿದೆ. ಸೂಪರ್ ಇಲ್ಲದೆ ಇರೋದಕ್ಕೆ ಕೆಳಗಡೆ ಬ್ರೂಡಿಂದ ಕುಡಿತಾ ಇರುತ್ತೆ. ಇದು 2ನೇ ಫ್ರೇಮ್. ಈ ಕಡೆ ನೋಡಿ, ಇದರಲ್ಲಿ ಮಧ್ಯ ಮಾತ್ರ ಸ್ವಲ್ಪ ಬ್ರೂಡಿದೆ. ಅಲ್ಲಲ್ಲಿ ಕಡ್ಡಿ ಮೊಟ್ಟೆ ಇದೆ. ಇದೇನೋ ರಾಣಿ ಸರಿ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಎರಡು ಮೊಟ್ಟೆ ಇದೆ. ಇಲ್ಲಿ ಕಡ್ಡಿ ಮೊಟ್ಟೆ 2 ಇದೆ. ಇರಲಿ, ಇದೇನು ಇದ್ರೂ ಒಂದು ಸಮಸ್ಯೆ ಇಲ್ಲ. ಸರಿ ಇಲ್ಲ ಅಂದರೆ ಆಮೇಲೆ ಇದ್ದರೆ ಇರಲಿ, ಇಲ್ಲ ಅಂದರೆ ಇಲ್ಲ. ಈ ಕಡೆ ಸೈಡ್ ನೋಡಿ, ಮಧ್ಯ ಅಷ್ಟೇ ಬ್ರೂಡ್ ಇದೆ. ಇದಕ್ಕೆ ನಾವು ಡ್ರೈ ಅಂತೀವಿ. ಸೈಡಿಗೆಲ್ಲ ಎಲ್ಲೂ ಜಾಸ್ತಿ ತುಪ್ಪ ಇಲ್ಲದೆ ಈ ಥರ ಇದ್ದರೆ ಈ ಕಾಲನಿ ಇನ್ನು 15ರಿಂದ 20 ದಿನಕ್ಕೆ ಹನಿ ಎಲ್ಲ ಖಾಲಿ ಆದಮೇಲೆ ಓಡೋಗುತ್ತೆ. ಇದನ್ನು ನೋಡಿ, ಮಧ್ಯ ಅಷ್ಟೇ ಮೊಟ್ಟೆ ಇದೆ, ತುಪ್ಪ ಇದೆ. ಸೈಡಿಗೆಲ್ಲ ಮೊಟ್ಟೆ ಸ್ವಲ್ಪ ಇದೆ. ಈ ಕಡೆ ಇದರಲ್ಲಿ ಇಲ್ಲಿ ತನಕ ಮಾತ್ರ ಮೊಟ್ಟೆ, ಈ ಕಡೆ ಮೇಲ್ಗಡೆ ಎಲ್ಲ ಖಾಲಿ ಇದೆ. ಏನಕ್ಕೆಂದರೆ ಇದಕ್ಕೆ ಆಹಾರ ಇರಲ್ಲ, ಅದಕ್ಕಾಗಿ. ಈಗ ಏನು ಮಾಡಬೇಕು ಅಂದರೆ ನಾವು ಇದಕ್ಕೆ ಫೀಡಿಂಗ್ ಕೊಡಬೇಕು. ಫೀಡಿಂಗ್ ಕೊಟ್ಟರೆ ಏನಾಗುತ್ತೆ, ಇನ್ನೊಂದು ಇದರಲ್ಲಿ ವಿಷಯ ಹೇಳ್ತೀನಿ. ತುಂಬ ಡ್ರೈ ಇದೆ ಅಂತ ಆದರೆ ನೀವು ಮೇಲ್ಗಡೆಯಿಂದ ನೋಡಬೇಕಿದ್ರೆ ಈ ಥರ ಹನಿ ಈ ಕಡೆ ನೋಡಿ, ಇಲ್ಲಿ ಸೀಲ್ ಆಗಿದ್ದು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಈ ಕಡೆ ನೋಡಿರಿ, ಇಲ್ಲಿ ಈ ಥರ ಎಲ್ಲ ಸೀಲ್ ಆಗಿದ್ದು ಕಂಡಿಲ್ಲ ಅಂದರೆ ನೀವು ಫಸ್ಟು ಬಾಕ್ಸನ್ನು ಎತ್ತಲೇಬೇಡಿ, ಆಯಿತಾ. ಫಸ್ಟ್ ಒಂದು ಫೀಡಿಂಗ್ ಕೊಡಿ. ಫೀಡಿಂಗ್ ಕೊಟ್ಟು 1 ವಾರದ ಮೇಲೆ ದಬಾಯಿಸಿ ಫೀಡಿಂಗ್ ಕೊಡಿ, 1 ಲೀಟ್ರ್ ಮೇಲೆ. ಆಮೇಲೆ ಎತ್ತು ನೋಡಿ. ಆ ಥರ ಅದರ ಅರ್ಥ ಡ್ರೈ ಆಗಿದೆ ಅಂತ ಅರ್ಥ. ನೀವು ಫ್ರೇಮನ್ನು ಎತ್ತಿದ್ರೆ ಡಿಸ್ಟರ್ಬ್ ಆಗುತ್ತೆ. ನೀವು ಫೀಡಿಂಗ್ ಕೊಟ್ಟರು ಕೂಡ ಕುಡ್ಕೊಂಡು ಹಾರುತ್ತೆ, ಇಲ್ಲ ಕೆಲವೊಂದು ಟೈಮ್ ಕುಡಿದೆ ಕೂಡ ಹಾರುತ್ತೆ. ಆ ಥರ ನೋಡಿ, ಇದು ಈ ಥರ ಇರುತ್ತೆ. ನಾವು ಇದಕ್ಕೆ ಫೀಡಿಂಗ್ ಕೊಟ್ಟಾಗ 1:1 ರೇಷದಲ್ಲಿ ಕೊಡಬೇಕು. ನೀವು ದಪ್ಪ ಕೊಟ್ಟರೆ ರಟ್ಟುಗಳನ್ನು ಕಟ್ಟೋದು ಕಡಿಮೆ, ದಪ್ಪ ತುಪ್ಪದಲ್ಲಿ ತೆಳ್ಳ ಕೊಡಬೇಕು. ಇದು ಮಧ್ಯ ಏನಿರುತ್ತಲ್ಲ, ನೀವು ಫೀಡಿಂಗ್ ಕೊಟ್ಟಾಗ ವರ್ಕರ್ ರಾಣಿಗೆಲ್ಲ ಏನಾಗುತ್ತೆ, ಓಕೆ ಫುಡ್ ಸಿಗ್ತಾಯಿದೆ ಅಂದ್ಕೊಂಡು ರಾಣಿ ಮೊಟ್ಟೆ ಇಡ್ಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡುತ್ತೆ. ಈ ಕಡೆ ಫುಲ್ಲು ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದೇ ಫೀಡಿಂಗಿಗೆ ಮಾಡಲ್ಲ, 2 ಫೀಡಿಂಗ್ ಆಗಬೇಕು, ಆಯಿತಾ. 2 ಫೀಡಿಂಗ್ ಆದಮೇಲೆ ಅದು ನೀಟಾಗಿ ಒಂದು ಕಡೆಯಿಂದ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಚೆನ್ನಾಗಿ. ಒಂದೇ ಫೀಡಿಂಗಿಗೆ ಮೊಟ್ಟೆ ಇಡಲ್ಲ. ಒಂದು ಫೀಡಿಂಗ್ ನೀವು ಕೊಟ್ಟಾಗ ಏನಾಗುತ್ತೆ, ಅದು ಹೊರಗಡೆ ಫುಡ್ ಸಿಗ್ತಾಯಿದೆ ಅಂತ, ಬೇರೆ ಫುಡ್ ಸಿಗ್ತಾಯಿದೆ ಅಂತ ಇಲ್ಲಿದೆಯಲ್ಲ, ಇದನ್ನೆಲ್ಲ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ತುಂಬ ಕೊಟ್ಟರೆ ನೀವು ತಂದು ಇಲ್ಲಿ ಸ್ಟೋರ್ ಮಾಡಿ ಮೊಟ್ಟೆ ಇಡೋಕ್ಕೂ ಜಾಗ ಇಡಲ್ಲ, ಆ ಥರ ಮಾಡುತ್ತೆ. ನಿಯಮಿತವಾಗಿ ಕೊಟ್ಟರೆ ನೀವು 1 ಫ್ರೇಮಿಗೆ 100 ml ಅಂತ 1, 2, 3, 4, 5 ಇದಕ್ಕೆ 500 ml ಕೊಡಬೇಕು. ಬೆಸ್ಟ್ ಅಂದರೆ 6 ಫ್ರೇಮ್ ಬಾಕ್ಸಿಗೆ ಹಾಕಿದ್ರೆ ಟೆಂಪ್ರೇಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಹುಳ ಕೂಡ ಕಡಿಮೆ ಇದೆ, ಆಯಿತಾ. ಇದಕ್ಕೆ ನೀವು ಕೊಟ್ಟಾಗ ಫಸ್ಟು ಇಲ್ಲಿದೆಲ್ಲ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಒಮ್ಮೆ ಫೀಡಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ನಿಲ್ಲಿಸಬಾರ್ದು. ಏನಕ್ಕೆ ಅಂದರೆ ಅದು ಇಲ್ಲಿರೋದೆಲ್ಲ ಡ್ರೈ ಮಾಡ್ಕೊಬಿಟ್ಟಿರುತ್ತೆ. ಮೇಲ್ಗಡೆ ಬರೀ 1-2 ಇಂಚ್ ಅಷ್ಟೇ ಈ ಫ್ರೇಮಲ್ಲಿ. ಈ ಥರ ಫ್ರೇಮು ಅಂದರೆ ಹುಳ ತೆಗಿಯಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ. ಈ ಥರ ಫ್ರೇಮ್ ಇದೆ ಅಂದ್ಕೊಳ್ಳಿ. ಈ ಫ್ರೇಮಲ್ಲಿ ನೋಡಿ ಮತ್ತೊಂದು ಬಂತು. ಇದು ಬಂದರೆ ಹಿಂಗೆ ಕೈಯಲ್ಲಿ ಹೊಡೆದಾಕ್ಬಿಡ್ತೀನಿ ನಾನು, ಅದು ಸಿಕ್ಕಿದ್ರೆ. ಅದು ಬಂದರೆ ನೋಡಿ ಹೊಡೆದ್ರೂ ಕೂಡ ಇಲ್ಲೆಲ್ಲ ಹಾರ್ತಾಯಿದೆ ಅದು. ಅಷ್ಟು ಸುಮಾರಿಗೆಲ್ಲ ಸಾಯಲ್ಲ ಬೇಗ. ಇದನ್ನು ಮುಚ್ಚಿಟ್ಕೋಣ, ನಮಗೆ ಕೆಲಸಕ್ಕೆ ಮತ್ತು ಸುಮ್ಮನೆ ಕಡ್ಜ ಬಂದರೆ ಡಿಸ್ಟರ್ಬ್ ಆಗುತ್ತೆ. ಇದಕ್ಕೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಮೇಲ್ಗಡೆ 2 ಇಂಚು 1.5-2 ಇಂಚಷ್ಟು ತುಪ್ಪ,
ಆಮೇಲೆ ಬ್ರೂಡ್ ಇರುತ್ತೆ ನಾರ್ಮಲಾಗಿ. ನೀವು ಫೀಡಿಂಗ್ ಕೊಟ್ಟಾಗ ಅದು ಈ 2 ಇಂಚಿಂತ ಕೆಳಗಡೆ ಇರೋದು ಏನಿರುತ್ತಲ್ಲ ಅದನ್ನೆಲ್ಲ ಕುಡಿದು ಬಿಡುತ್ತೆ. ಓಕೆ, ಫುಡ್ ಸಿಗ್ತಾಯಿದೆ, ಕೆಲಸ ಮಾಡೋಣ ಅಂದ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೆ ಅದು ನೀಟಾಗಿ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಅದರಲ್ಲೂ ಕೂಡ ಫೀಡಿಂಗಲ್ಲಿ ತುಂಬ ಮೆಥಡ್ಗಳಿವೆ. 1:1 ಕೊಡಿ ಸಾಕು, ಆಯಿತಾ. ಅಪ್ ಟು ಡಿಸೆಂಬರ್ ಆದಮೇಲೆ ಮೇ ಬಿ ಅದು 1:1 ಕುಡಿಯೋಲ್ಲ. ಕೆಲವೊಂದು ಏರಿಯಾದಲ್ಲಿ ಡ್ರೈ ಇದ್ದರೆ ಹೊರಗಡೆ ಸ್ವಲ್ಪ ಸೋರ್ಸ್ ಸಿಕ್ತಿದೆ ಅಂದರೆ ಕುಡಿಯೋಲ್ಲ, ಸಿಕ್ಕಿಲ್ಲ ಅಂದರೆ ಕುಡಿಯುತ್ತೆ. ಇಲ್ಲಿ 2 ಇಂಚ್ ಮೊಟ್ಟೆ ಇರೋದು ಬಿಟ್ಟು ಇಲ್ಲೆಲ್ಲ ಮೊಟ್ಟೆ ತುಂಬಿಸುತ್ತೆ, ತುಪ್ಪ ಇರೋದು ಬಿಟ್ಟು. ಆಮೇಲೆ ಫಸ್ಟ್ ಟೈಮ್ ಜೇನುತುಪ್ಪ ಕೆಲವೊಂದು ಟೈಮ್ ಇದು ಫೀಡಿಂಗ್ ಕೊಡಬೇಕಿದ್ರೆ 1-2 ಚಮಚ ಸ್ಮೆಲ್ಲಿಗೆ ಅಂತ 1-2 ಚಮಚ ಫೀಡಿಂಗಿಗೆ ಇದನ್ನ ಹಾಕಿ, ಜೇನುತುಪ್ಪ. ಏನಕ್ಕೆ ಅಂದರೆ ಪರಿಮಳ ಕುಡಿತೇವೆ. ಇಲ್ಲ ಕೆಲವೊಂದು ಕಾಲೋನಿಗಳು ಕುಡಿಯೋಲ್ಲ. ಇಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, 1 ಚಮಚ ಜೇನುತುಪ್ಪ ಮಿಕ್ಸ್ ಆಗಿದೆ ಅದಕ್ಕೆ. ಈ ಫೀಡಿಂಗ್ ಕೊಡೋದಲ್ಲೂ ಕೂಡ ತುಂಬ ಮೆಥಡ್ಗಳಿವೆ, ನಿಮ್ಮ ಅನುಕೂಲಕ್ಕೆ ನಿಮಗೆ ಯಾವ ಥರ ಬೇಕು ಅನ್ನೋದ್ರ ಮೇಲೆ. ನೋಡಿ ಇದರಲ್ಲಿ 2 ಟ್ರೇ ಕೊಟ್ಟಿದ್ದೀನಿ. ಇದು 650 ml ಟ್ರೇ, ಅರೌಂಡ್ 1 ಲೀಟ್ರ್ ಇದೆ ಇದರಲ್ಲಿ. ಹಾಗೆ ಇದು 500 ml ಟ್ರೇ, ಇದರಲ್ಲೊಂದು 900 ml ಇರುತ್ತೆ ಮೇ ಬಿ. ಯಾಕೆ ಸ್ವಲ್ಪ ಕಡಿಮೆ ಇದೆ, ಫುಲ್ಲಾಗಿಲ್ಲ. ಏನಕ್ಕೆ ನಾನು 2 ಟ್ರೈ ಕೊಟ್ಟಿದ್ದೀನಿ ಅಂದರೆ, ನಾನು ಇಲ್ಲಿ ಬರೋದು 10ರಿಂದ 15 ದಿನಕ್ಕೊಮ್ಮೆ. 10ರಿಂದ 15 ದಿನ, ಆಲ್ಮೋಸ್ಟ್ 15 ದಿನಕ್ಕೊಮ್ಮೆ ಆಗುತ್ತೆ. 2 ಫೀಡ್ ಕೊಡಲಿ, ಒಂದೇ ಫೀಡ್ ಕೊಡ್ತಿದ್ದೀನಿ. ಈ ಥರ ಮಾಡಿದ್ರೆ ಅಷ್ಟು ಬೇಗ ಡೆವಲಪ್ ಆಗೋಲ್ಲ. ಅದ್ರ ಬದಲು ಒಂದೇ ಟ್ರೇ ಇಟ್ಟು 1 ಟ್ರೇ ಇಡಬೇಕು, 500 ml. ಓಕೆ, 8 ಟ್ರೇ ಬಾಕ್ಸ್ 800 ml ಕೊಡಿ. ತಿಂಗಳಿಗೆ 4 ಬಾರಿ ಕೊಟ್ಟರೆ ಅಂದರೆ ನಿಧಾನವಾಗಿ ಒಳ್ಳೆಯದಾಗಿ ಇದಾಗುತ್ತೆ. ಏನಾಗುತ್ತೆ, ಮೊಟ್ಟೆ ಇಟ್ಟು ಬಿಲ್ಡ್ ಆಗುತ್ತೆ ಕಾಲೋನಿ. ನೀವು 2 ಟ್ರೇ ಇಟ್ಟು 15 ದಿನಕ್ಕೆ ಇಟ್ಟರೆ ನೀವು ವಾರ ಕೊಡೋದಕ್ಕಿಂತ ಒಂದು 20% ಕಡಿಮೆ ಡೆವಲಪ್ಮೆಂಟ್ ಇರುತ್ತೆ. ಅದನ್ನ ಬಿಟ್ಟು ನೀವು 2 ಲೀಟ್ರ್ ಕೊಡ್ತೀನಿ, ತಿಂಗಳಿಗೆ ಒಮ್ಮೆ ಕೊಡ್ತೀನಿ, ನನಗೆ ಆಗಲ್ಲ ಅಂತಿದ್ದರೆ ಅದ್ರ ಬೆಳವಣಿಗೆ ಇನ್ನೂ ಕೂಡ ಸ್ಲೋ ಇರುತ್ತೆ. ಏನಕ್ಕೆ ಅಂದರೆ ಸೇಮು ಫುಲ್ಲು ಥಂಡಿ ಕೆಮ್ಮು ಆಗಿದೆ, ಆವಾಗ ಬೇರೆ ಸೌಂಡ್ಗಳು ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಥರನೇ ನಮಗೆ ನಿಯಮಿತವಾಗಿ ಆಹಾರ, ದಿನ ಆಹಾರ ಬಿದ್ದರೆ ನಾವು ಸ್ಲೋ ಆಗಿ, ನೀಟಾಗಿ ಮತ್ತು ಗಟ್ಟಿಯಾಗಿರ್ತೀವಿ. ಇಲ್ಲ ನಾವು 1 ದಿನ ತಿಂದ್ರೆ ಬರ್ತೀನಿ 3 ದಿನ ಊಟ ಸಿಗಲ್ಲ ಅಂತಿದ್ದರೆ ಆವಾಗ ಅದು ಬೇರೆ ಥರ. ಆವಾಗಿನ ಬೆಳವಣಿಗೆ, ನೀವು ದಿನ ಊಟ ಮಾಡ್ತಾ ಇರೋ ಬೆಳವಣಿಗೆಗೆ ಬೇರೆ ಥರ. ಇದು ಅದೇ ಥರ, ನೀವು ಜಾಸ್ತಿ ಕೊಟ್ಟರೆ, ಈಗ ಇದರಲ್ಲಿ 2 ಜಾಸ್ತಿ ಇದೆ, ಕುಡಿಯುತ್ತೆ. ಫಸ್ಟ್ ಟೈಮ್ ಅಷ್ಟು ಕುಡಿಯುತ್ತೆ, ಅದಕ್ಕೆ ಬೇಕಾಗುತ್ತೆ. ಸೆಕೆಂಡ್ ರೌಂಡು ಸ್ವಲ್ಪ ಸ್ಟೋರ್ ಮಾಡಿಬಿಡುತ್ತೆ, ಆಯಿತಾ. ಸ್ವಲ್ಪ ಸ್ಟೋರ್ ಮಾಡಿಬಿಡುತ್ತೆ. ಆಮೇಲೆ ನೀವೇನು 15 ಡೇಸ್ ಕೊಡಲ್ವಲ್ಲ, ಆವಾಗ ಅದನ್ನು ಯುಟಿಲೈಸ್ ಮಾಡುತ್ತೆ. ನೀವು ಒಂದೊಂದೇ ಟ್ರೇ ವಾರ ಕೊಟ್ಟರೆ ನಿಮಗೆ ಬೆಳವಣಿಗೆ ಜಾಸ್ತಿ. 1 ಫ್ರೇಮಿಗೆ 100 ml ಅಂತ ಕೊಡಿ. ಮತ್ತು ಒಳಗಡೆ ಈ ಥರ ಕಡ್ಡಿ ಹಾಕಿ ಅಥವಾ ನೀವು ಏನಾರು ಒಂದು ಹಾಕಿ ಕೊಡಬೇಕು. ಇಲ್ಲ ರೆಕ್ಕೆ ಒದ್ದೆಯಾಗಿ ಇದರಲ್ಲಿ ಬಿದ್ದು ಸಾಯುತ್ತೆ. ಹುಳಿ ಬಂದಿರೋ ಜೇನುತುಪ್ಪನ ಆದಷ್ಟು, ಅಂದರೆ ಸಕ್ಕರೆ ಪಾಕನ ಆದಷ್ಟು ಅವಾಯ್ಡ್ ಮಾಡಿ. ಹುಳಿ ಬಂದಿರೋ ಜೇನುತುಪ್ಪ ಇದ್ದರೆ ಸಕ್ಕರೆ ನೀರಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಡಿ. ಈ ಥರ ನೀವು ಇಲ್ಲ, ನಾನು ಕೂಡ 1-2 ಮೆಥಡ್ ನಾನು ಮಾಡ್ತೀನಿ. ತುಂಬ ದೂರ ಇರುತ್ತೆ, 25-30 ಕಿಲೋಮೀಟ್ರು ಹೋಗೋಕ್ಕಾಗಲ್ಲ, ಇರೋದು 4-5 ಬಾಕ್ಸಿಗೆ ಹೋದರೆ ವರ್ತಾಗಲ್ಲ. ಆವಾಗ ಈ ಥರ 4 ಟ್ರೇ ಅಥವಾ ಬಾಟ್ಲಲ್ಲಿ ಕೊಡ್ತೀನಿ ನಾನು, ಬಾಟ್ಲ್ ಫೀಡಿಂಗಲ್ಲಿ. ಅದು 2 ಮಂತ್ ಅಂದರೆ ಮಂತ್ಲಿಗೆ ಒಮ್ಮೆ ಕೊಡ್ತೀನಿ, 2 ಲೀಟ್ರ್. ನೀವು ಸಿಂಗಲ್ ಫೀಡಿಂಗ್ ಟ್ರೇ ಕೊಡೋದಿದೆಯಲ್ಲ, ಅದು ಅದಕ್ಕಿಂತ 15 ದಿನ ಲೇಟಾಗಿರುತ್ತೆ ಇದರದ್ದು ಬೆಳವಣಿಗೆ. 2 ಟ್ರೈ ಕೊಡೋದು ಇದಕ್ಕಿಂತನೂ 15 ದಿನ ಲೇಟಾಗಿರುತ್ತೆ ಬೆಳವಣಿಗೆ. ಯಾವುದ್ರದ್ದು ಅಂದರೆ 2 ಲೀಟ್ರ್ ಫೀಡಿಂಗ್ ಕೊಡ್ತೀವಲ್ಲ, ಮಂತ್ಲಿ ಒಮ್ಮೆ ಫೀಡಿಂಗ್ ಕೊಡೋದು ಅದರಲ್ಲಿ. ಅದರಿಂದ 1 ಟ್ರೇದಿಂದ 2 ಲೀಟ್ರ್ ಅಂದರೆ 500 ml 1 ಲೀಟ್ರ್ ಫೀಡಿಂಗ್ 2 ಲೀಟ್ರ್ ಫೀಡಿಂಗ್ ಕೊಡೋದು ಇದೆಯಲ್ಲ, ಅದ್ರ 2ರ ಮಧ್ಯೆ 1 ಮಂತ್ ಗ್ಯಾಪ್ ಇರುತ್ತೆ. ಅರ್ಥ ಆಯ್ತಾ? ಇನ್ಯಾರು ಕನ್ಫ್ಯೂಸ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ. ಈ ಥರ ಫೀಡಿಂಗ್ ಕೊಡೋದು. ನಾನು ಕೊಡೋದು ಇದೇ ಥರ. ಹತ್ತಿರ ಇದೆಯೋ 1 ಕೊಡ್ತೀನಿ, ದೂರ ಇದೆಯೋ 2 ಕೊಡ್ತೀನಿ. ಇಲ್ಲಿ 10ರಿಂದ 12. ನನಗೀಗ ಬೇರೆ ಕಡೆ, ನಾನು ಬಯಸಿನ ಕಡೆ ಕೆಲವೊಂದು ಕಡೆ ಶಿಫ್ಟ್ ಮಾಡಿದ್ದೀನಿ. ನಮ್ಮ ರೋಗಗಳು ಸ್ವಲ್ಪ ಜಾಸ್ತಿ ಇದೆ ಅಂತ, ಸ್ವಲ್ಪ ಮಳೆಗಾಲದ ಬ್ರೀಡಿಂಗ್ ಮಾಡಿ ಟ್ರೈ ಮಾಡೋಣ ಏನಾಗುತ್ತೆ ಅಂತ. ಅದಕ್ಕೆ ನಾನು ಈ ಥರ ಅಟ್ಲೀಸ್ಟ್ ಈ ಥರ 1 ಲೀಟ್ರ್ ಕೊಟ್ಟಾಗ ನೀವು 10 ಡೇಸಿಗೆ ಒಮ್ಮೆ ಕೊಡಿ. ನಿಮಗೆ ವಾರಕ್ಕಾಗಿಲ್ಲ ಅಂದರೆ 10 ಡೇಸ್, ತಿಂಗಳ 3 ಫೀಡು. 15 ದಿನ ಕೊಡ್ತೀರ ಅಂದರೆ ಇನ್ನೊಂದು ಟ್ರೇದ ಸ್ವಲ್ಪ ಜಾಸ್ತಿ ಕೊಡಿ, 1.25 ಲೀಟ್ರ್ ಆಗೋಷ್ಟು ಕೊಡಿ. ಬಟ್ ನೀಟಾಗಿ ಕೊಡಬೇಕಷ್ಟೆ. ಇದು ಹೈಟ್ ಇದೆ ಅಂದರೆ ನೀವು ಸೂಪರ್ ಹಿಟ್ಟು ಕೊಡಿ. ಇದು ಹೈಟ್ ಕಡಿಮೆ ಇದೆ, ಹಂಗಾಗಿ ನಾನು ಇದರಲ್ಲಿ ಕೊಡ್ತೀನಿ. ಇದರ ಹೈಟ್ ಜಾಸ್ತಿ ಇದೆ, ಅದಕ್ಕೆ ನಾನು ಸೂಪರ್ ಹಿಟ್ಟು ಕೊಡಬೇಕು ಆ ಟ್ರೇ. ಇದು ಆಯಿತಾ? ನಿಮಗೆ ಕೆಲವೊಂದು ಕತೆ ಏನಾಗುತ್ತೆ, ಈ ಥರ ಇಟ್ಟಾಗ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ, ಇದೆಲ್ಲ ಇರುತ್ತೆ ಕೆಲವೊಂದು ಟೈಮು. ನೀಟಾಗಿ ಕವರ್ ಮಾಡಿ ಇಡಬೇಕು. ಅವಾಗ ಏನಾಗುತ್ತೆ, ಈ ಥರ ಫ್ರೇಮ್ಗಳಿದ್ದರೆ
ಇಡಿ. ಅದ್ರ ಫ್ರೇಮ್ಗಳು ಗ್ಯಾಪ್ ಇದ್ದರೆ ಸ್ವಲ್ಪ ಇಡಿ, ಏನಕ್ಕೆಂದರೆ ಅಟ್ಲೀಸ್ಟ್ ಎಲ್ಲರೂ ಕೂತ್ಕೊಂಡು ಕುಡಿಯುತ್ತೆ ಅಥವಾ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಅಂತ. ಇದು ಯಾವುದೋ ಮಲ್ನಾಡು ಬಾಕ್ಸಿಂದ ಅಂತ, ಸೈಜೇ ಮ್ಯಾಚ್ ಆಗ್ತಿಲ್ಲ. ಯಾವುದೋ ಬೇರೆ ಯಾವುದೋ ಫ್ರೇಮ್ ಇದು, ತುಂಬ ಲೆಂತ್ ಜಾಸ್ತಿ ಇದೆ. ಇದಕ್ಕೆ ನಾನು ಏನು ಸೂಪರ್ ಕೊಡೋಲ್ಲ, ಹಿಂಗೆ ಹೇಳ್ತೀನಿ. ಸ್ವಲ್ಪ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ ಇದರಲ್ಲಿ ಈಸಿಯಾಗಿ. ಅದರಲ್ಲಿ ಸ್ವಲ್ಪ ಕಡಿಮೆ, ಆದರೆ ಫುಡ್ ಜಾಸ್ತಿ ಇರುತ್ತಲ್ಲ, ಹಾಗಾಗಿ 8 ಫ್ರೇಮ್ ಬಾಕ್ಸು ನಡೆಯುತ್ತೆ ಸ್ವಲ್ಪ ಈ ಥರ. ನೋಡಿ, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಆ ಮೆಥಡಲ್ಲಿ ಕೊಡಿ. ಯಾರೋ ಕನ್ಫ್ಯೂಸ್ ಇದ್ದರೆ ನಿಮಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ಹೇಳಿ, ನಾನು ಮಾಡ್ತೀನಿ. ರೆಗ್ಯುಲರಾಗಿ ವೀಡಿಯೋ ಬರೋಲ್ಲ, ಇನ್ನೂ ಸ್ವಲ್ಪ ಕಷ್ಟ. ನಾನು ಬೇರೆ ಕಡೆ ಮಾಡ್ತಾಯಿದ್ದೀನಲ್ಲ, ಅದಕ್ಕಾಗಿ. ಸೊ ಇದು ನಾನು ಕೊಡೋ ಫೀಡಿಂಗ್ ಮೆಥಡ್. ಇಲ್ಲಿ ದೂರ ಬರ್ತೀನಿ, ಅದಕ್ಕೆ 2 ಮನೆ ಹತ್ತಿರ ಇರೋದಕ್ಕೆ ಸಿಂಗಲ್ ಫೀಡಿಂಗ್ ಕೊಡ್ತೀನಿ. ಒಂದು 5 ಬಾಕ್ಸ್ಗಳು ಒಂದು 30-35 ಕಿಲೋಮೀಟ್ರ್ ದೂರದಲ್ಲಿದೆ, ಅದಕ್ಕೆ ಮಂತ್ಲಿ ಒಮ್ಮೆ ಹೋಗಿ ಫೀಡಿಂಗ್ ಕೊಡ್ತೀನಿ. ಬಾಟ್ಲ್ ಕಟ್ ಮಾಡಿ ಬಾಟ್ಲ್ ಫೀಡಿಂಗು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ, ಅದು ಅದರಲ್ಲಿ ಕೊಡ್ತೀನಿ. ಇಲ್ಲ ಈ ಥರ ಬಾಟ್ಲ್ ಇರುತ್ತಲ್ಲ, ಈ ಬಾಟ್ಲನ್ನ ಕೆಲವೊಂದು ಬಾಕ್ಸಿಗೆ ಇದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಅರ್ಧ ಒಂದು ಸೂಪರ್ ಹೈಟಿಗೆ ಕಟ್ ಮಾಡಿ 4 ಬಾಟ್ಲ್ ಇಟ್ಟಿದ್ದೀನಿ. ಅದು ಹತ್ರ 1 ಲೀಟ್ರ್ ಹಿಡಿಯುತ್ತೆ. 4 ಬಾಟ್ಲ್ ಇಡ್ತೀನಿ, ಅರ್ಧ ಹಾಕಿ ಕಡ್ಡಿ ಹಾಕಿ ಇಡ್ತೀನಿ. ಕೆಲವು ಟೈಮ್ 4 ಲೀಟ್ರ್ ಕೊಡೋದು ಕೂಡ ಇದೆ, ಹೋಗೋಕ್ಕಾಗಲ್ಲ, ಏನೋ ಬೇರೆ ಟೈಮ್ ಇದೆ ಅಂದಾಗ. ಈ ಥರ ಈ ಟ್ರೇ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, 8 ರೂಪಾಯಿ. ಆದರೆ ಟೆಂಪ್ರೇಚರ್ ಸ್ವಲ್ಪ ಮೇಂಟೈನ್ ಹಾಕಿ ಈಸಿ. ತುಂಬ ನಮಗೆ ರಬ್ಬರ್ ಬೌಲ್ ಬರುತ್ತೆ, ರಬ್ಬರ್ ಮರಕ್ಕೆ ಯೂಸ್ ಮಾಡೋದು, ಅದನ್ನು ಕೂಡ ಯೂಸ್ ಮಾಡ್ತಾರೆ. ನಾನು ಇದನ್ನ ಸರಿಯಾಗಿ ನೀವು ತೆಗೆದಿಟ್ಕೊಂಡ್ರೆ ಒಂದು 3 ವರ್ಷ ಬರುತ್ತೆ, ಲಡ್ಡಾಗಿ ಹೋಗುತ್ತೆ. ಆದರೆ ಕೆಳಗಡೆ ಬಿದ್ದು ಕೆಳಗಡೆ ಎಸೆದಿರ್ತೀನಿ, ಅಲ್ಲಿ ಮೆಟ್ಟಿ ಹೋಗೋದೆ ತುಂಬ ವೇಸ್ಟ್ ಆಗುತ್ತೆ. ಈ ಥರ ಗೊತ್ತಾಯ್ತಲ್ವ? ನೀವು ರೆಗ್ಯುಲರಾಗಿ ಕೊಟ್ಟರೆ ಒಂದು ಕಡೆಯಿಂದ ಅಲ್ಲಿ ನೀವು ನೋಡಿದ್ರೆ ಆ ಬಾಕ್ಸಲ್ಲಿ ಸೆಂಟ್ರಲ್ ಅಷ್ಟೇ ಇತ್ತು. ನೀವು ಫೀಡಿಂಗ್ ಕೊಟ್ಟಂಗೆ ಸುತ್ತಲೂ ಮೊಟ್ಟೆ ಸ್ಟಾರ್ಟ್ ಮಾಡುತ್ತೆ ಒಂದು ಫ್ರೇಮಲ್ಲಿ. ಅದಾದಮೇಲೆ ಇನ್ನೊಂದು ಫ್ರೇಮಿಗೆ ಬರುತ್ತೆ ರಾಣಿ ಮೊಟ್ಟೆ ಇಡೋಕ್ಕೆ. 2 ಫೀಡ್ ಕೊಟ್ಟ ಮೇಲೆ ನೀಟಾಗಿ ಗ್ರೋ ಆಗ್ತಾ ಹೋಗುತ್ತೆ ಮೊಟ್ಟೆ ಇಟ್ಟು. ನೀವು ಫೀಡಿಂಗ್ ಒಮ್ಮೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಿಸ್ ಮಾಡಬಾರ್ದು. ಒನ್ ಟೈಮ್ ಮಿಸ್ ಮಾಡಿದ್ರೆ ಅಂದರೆ ನೀವೇನಾದರೂ ಒಂದು ಫೀಡಿಂದ ಇನ್ನೊಂದು ಫೀಡಿಗೆ ಒಂದು ಫೀಡ್ ಮಿಸ್ ಮಾಡಿದ್ರಿ ಅಂತ ಆದರೆ ನೀವು 15 ದಿನ ಹಿಂದೆ ಹೋಗ್ತೀರ. 2 ಫೀಡ್ ಮಿಸ್ ಮಾಡಿದ್ರೆ 1 ತಿಂಗಳ ಹಿಂದೆ ಹೋಗ್ತೀರ. ನೀವು ಫೀಡಿಂಗ್ ಕೊಟ್ಟಿದ್ದು ಕೂಡ ಯೂಸ್ ಇಲ್ಲ. ಏನಕ್ಕೆ ರಾಣಿ ಮೊಟ್ಟೆ ಸ್ಟಾಪ್ ಮಾಡಿಬಿಡುತ್ತೆ, ಅರ್ಧ ಡೆವಲಪ್ ಆಗಿ ಮತ್ತೆ ನಿಂತೋಗ್ಬಿಡುತ್ತೆ. ನಮಗೆ ಹೆಂಗೆ ನಾವೇನೋ ಸ್ವಲ್ಪ ವೇಟ್ ಇನ್ಕ್ರೀಸ್ ಆಗ್ತಾಯಿದ್ದೀವಿ, ಒಳ್ಳೆ ತಿಂದು ದಷ್ಟಪುಷ್ಟ ಬೆಳಿತಿದ್ದೀವಿ ಅನ್ಬೇಕಿದ್ರೆ ಮತ್ತೆ ಆಹಾರ ಇಲ್ಲ ಅಂದಾಗ ಮತ್ತೆ ವೀಕ್ ಆಗ್ತೀವಿ. ಮತ್ತೆ ಸಿಕ್ಕಿದ ಕೂಡ ಮತ್ತೆ ಸ್ಟ್ರೆಂತ್ ಆಗ್ತೀವಿ, ಮತ್ತೆ ವಾಪಸ್ ಬರಬೇಕು. ಅದಕ್ಕೆ ಆ ಥರ ಮಾಡಿ ಫೀಡಿಂಗ್ ಕೊಡೋದಿದ್ದರೆ ನೀಟಾಗಿ ಕಂಟಿನ್ಯೂಸ್ ಸಿಗ್ತಾರೆ. ಅದರಲ್ಲೊಂದು ನೀಟಾಗಿರ್ಬೇಕು. ನೀವು ಮಿಸ್ ಮಾಡಿದೆ ಟೈಮ್ ಟು ಟೈಮ್ ಕೊಟ್ಟರೆ ಆಗುತ್ತೆ. ಟೈಮ್ ಕೊಡೋಕ್ಕಾಗಲ್ಲ ಅಂದರೆ ಸೇಫರ್ ಸೈಡು 2 ಫೀಡಲ್ಲೂ ಕೊಟ್ಟು 2 ಟ್ರೇದಲ್ಲಿ ಕೊಟ್ಟಿಡಿ. ಫಸ್ಟು ಒಂದು 2 ಫೀಡು, ಆಮೇಲೆ ಒಂದೊಂದು ಟ್ರೇ ಕೊಡಿ ನಿಮಗೆ. ಆಯಿತಾ? ಇದಿಷ್ಟು ಇವತ್ತಿನ ಮಾಹಿತಿ. ಬಾಯ್.